ಬಿಹಾರ ಎಲೆಕ್ಷನ್ನ ಫಲಿತಾಂಶ ಹೊರಬೀಳ್ತಾ ಇದ್ದ ಹಾಗೆ ಸಮಯವನ್ನ ನೋಡಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಒಂದು ಹೊಸ ಪ್ಲಾನ್ ಅನ್ನು ಮೂವ್ ಮಾಡಿದ್ದಾರೆ. ಅವರು ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಆಗೇ ಬಿಡ್ತಾ? ಸಿದ್ದರಾಮಯ್ಯ ಪ್ಲಾನ್ ಬದಲಿಸಬಹುದೇ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ. ಗುಜರಾತ್ ಮಾಡೆಲ್ಗೆ ಹೈಕಮಾಂಡ್ ಸೂಚನೆಯನ್ನು ಕೊಡುತ್ತಾ ಸಚಿವ ಸಂಪುಟ ಪುನರ್ರಚನೆ ಆದರೆ ಕೆಲ ಸೀನಿಯರ್ಸ್ಗಳನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ರಿಸೈನ್ ತೆಗೆದುಕೊಳ್ಳೋ ಚಾನ್ಸಸ್ ಇದೆಯಂತೆ. ಪುನರ್ರಚನೆಯಲ್ಲಿ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಏನು ಅನ್ನುವಂತಹ ಕುತೂಹಲ ಇದೆ. ಅದಾದಮೇಲೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಸಮ್ಮತಿ ಸೂಚಿಸಿ ಕೊನೆಯ ಕ್ಷಣದಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅದು ಕೊಕ್ಕೆ ಹಾಕಿಸುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಮಟ್ಟದಲ್ಲಿ ಆಗಾಗ ಆಗ್ತಾನೆ ಇರುತ್ತೆ. ಅದು ದಲಿತ ಸಮಾವೇಶ ಆಗಿರಬಹುದು, ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಗಿರಬಹುದು. ಮೊದಲು ಪರ್ಮಿಷನ್ ತೆಗೆದುಕೊಳ್ತಿದ್ರು, ಕಡೆಗೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ 1-1 ಮಾತನಾಡಿ ಅದಕ್ಕೆ ಕೊಕ್ಕೆ ಹಾಕಿಸುವಂತಹ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ತಡೆ ತರುವಂತಹ ಕೆಲಸವನ್ನು ಹೈಕಮಾಂಡ್ ಮೂಲಕವೇ ಮಾಡಿಸ್ತಾ ಇದ್ರು. ಬಟ್ ಈಗಲೂ ಹಾಗೆ ಆಗುತ್ತಾ? ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಕೂಡ. ಸೊ ಗುಜರಾತ್ ಮಾಡೆಲ್ ಅಂದ್ರೆ ಏನು? ತುಂಬಾ ಜನ ರಾಜಕಾರಣವನ್ನು ಫಾಲೋ ಮಾಡೋರಿಗೆ ಗುಜರಾತ್ ಮಾಡೆಲ್ ಅಂದ್ರೆ ಏನು ಅನ್ನೋದ್ರ ಅಂದಾಜಿರುತ್ತೆ. ಯಾರಿಗೆ ಗೊತ್ತಿಲ್ಲ, ನಾವು ಹೇಳ್ತೀವಿ ಕೇಳಿ. ಗುಜರಾತ್ ಮಾದರಿಯಲ್ಲಿ ದೊಡ್ಡ ಸರ್ಜರಿಯನ್ನ ಹೈಕಮಾಂಡ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಒಂದು ತಿಂಗಳ ಹಿಂದೆ ಗುಜರಾತ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿತ್ತು ವೀಕ್ಷಕರೇ. ಸಿಎಂ ಬಿಟ್ಟು ಎಲ್ಲಾ ಸಚಿವರನ್ನ, ಭೂಪೇಂದ್ರ ಪಟೇಲ್ ಒಬ್ಬರನ್ನ ಬಿಟ್ಟು 16 ಜನ ಕೂಡ ರಿಸೈನ್ ಮಾಡಿದ್ರು, ಎಲ್ಲ ಹೊಸಬ್ರು ಬಂದ್ರು. ಅದೇ ಥರದ್ದೇನಾದ್ರೂ ಮಾಡೆಲ್ ಇಲ್ಲಿ ವರ್ಕೌಟ್ ಆಗುತ್ತಾ, ಮಾಡ್ತಾರಾ ಅನ್ನೋದು ಪ್ರಶ್ನೆ. 50-50 ಮಾದರಿಯಲ್ಲಿ ಹಾಲಿ ಸಚಿವರ ಜೊತೆಗೆ ಹೊಸಬರಿಗೆ ಅವಕಾಶ. ಈ ಹೊಸಬರನ್ನ ಆಯ್ಕೆ ಮಾಡುವ ಮಾನದಂಡ ಏನು ಮತ್ತು ಹಾಲಿ ಸಚಿವರನ್ನ ಉಳಿಸಿಕೊಳ್ಳುವಂತಹ ಮಾನದಂಡ ಏನು ಅನ್ನೋದರ ಮೇಲೆ ಮುಂದಿನ ಕಾಂಗ್ರೆಸ್ನ ಡೆವಲಪ್ಮೆಂಟ್ಗಳು ನಿಂತ್ಕೊಳ್ಳುತ್ತೆ. ಹೈಕಮಾಂಡ್ ಮುಂದಿರುವಂತಹ ಮಾಸ್ಟರ್ ಪ್ಲಾನ್ನಲ್ಲಿ ಗುಜರಾತ್ ಮಾಡೆಲ್ ಕೂಡ ಕಣ್ಣಲ್ಲಿದೆ. ಭೂಪೇಂದ್ರ ಪಟೇಲ್ ಗುಜರಾತ್ನ ಸಿಎಂ, ಅವರು ಒಬ್ಬರನ್ನು ಉಳಿಸ್ಕೊಂಡು ಉಳಿದ ಅವರ ಕ್ಯಾಬಿನೆಟ್ನಲ್ಲಿ 16 ಜನ ಮಿನಿಸ್ಟರ್ಸ್ ಇದ್ರು. ಎಲ್ರಿಗೂ ನೀವು ರೆಸಿಗ್ನೇಷನ್ ಕೊಡಬೇಕಂದ್ರು, ಎಲ್ಲರನ್ನೂ ಹೊಸಬ್ರನ್ನ ತಂದರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಕೆಲ ರಾಜ್ಯಗಳ ಸ್ಟ್ರಾಟಜಿಕ್ ಮೂವ್ ಅನ್ನ ಯೂಶಲಿ ಹೈಕಮಾಂಡ್ಗಳು ಅಬ್ಸರ್ವ್ ಮಾಡ್ತವೆ, ಅದನ್ನ ಆದ್ರೆ ಆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತವೆ. ಸೊ ಗುಜರಾತ್ ಮಾಡೆಲ್ ರಾಜ್ಯದಲ್ಲಿ ಪ್ರಯೋಗ ಮಾಡುವಂತಹ ಸಾಧ್ಯತೆ ಎಷ್ಟು ಮತ್ತು ಮಾನದಂಡಗಳು ಈ ಬಾರಿ ಏನೇನಿರುತ್ತೆ ಅಂತ? ಮಮತಾ ನೋಡಿ, ಮುಖ್ಯವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೊಸ ಗೇಮ್ ಪ್ಲಾನ್ ಅನ್ನು ಶುರು ಮಾಡಿರುವಂಥದ್ದು. ಬಹಳ ಜನರು ಸಂಪುಟ ಪುನರ್ರಚನೆಯ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಮುಂದಿಟ್ಟಿರುವಂಥ ಪ್ರಸ್ತಾಪವೇ ಬೇರೆ. ಅವ್ರು ಹೇಳ್ತಾ ಇರುವಂಥದ್ದು 2 ಖಾಲಿ ಸ್ಥಾನಗಳೇನಿದಾವೆ ಅವುಗಳನ್ನು ಭರ್ತಿ ಮಾಡಬೇಕು, ಮತ್ತು ವಿಧಾನ ಪರಿಷತ್ನಲ್ಲಿರುವಂಥ ಸಭಾಪತಿ ಮತ್ತು ಸಭಾಪತಿ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಯಾಕಂದ್ರೆ ಈಗ ಬಿಜೆಪಿಯ ನೇತೃತ್ವದಲ್ಲಿ ಬಂದಿರುವಂತಹ ಸಭಾಪತಿ ಉಪಸಭಾಪತಿಗಳಿದ್ದಾರೆ. ಈಗ ಕಾಂಗ್ರೆಸ್ಗೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನ ಬಳಸ್ಕೊಳ್ಳಿಕ್ಕೆ ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೊಂದು ಪ್ಲಾನ್ ಅನ್ನು ಮೂವ್ ಮಾಡಿದ್ದಾರೆ. ಇದಕ್ಕೆ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಸೊ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಭಿನ್ನವಾಗಿರುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಎದ್ದಿರುವಂಥದ್ದು. ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಗುಜರಾತ್ನಲ್ಲಿ ಯಾವ ರೀತಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಿತ್ತು, ದೊಡ್ಡ ಮಟ್ಟದ ಬದಲಾವಣೆಯನ್ನು ಕೂಡ ಅಲ್ಲಿ ಮಾಡುವಂಥ ಕೆಲಸವನ್ನ ಮಾಡಿತ್ತು. ಸೊ ಈಗ ಸರ್ಕಾರ ಬಂದು 2.5 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಗುಜರಾತ್ ಮಾದರಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಏನಾದರೂ ಮಾಡುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದನ್ನ ಗಮನಿಸಬೇಕು. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಎಲ್ಲಾ ಸಚಿವರ ರಾಜೀನಾಮೆಯನ್ನು ಪಡೆದು ಅದಾದ ಬಳಿಕ ಹಾಲಿ ಇರುವಂತಹ ಸಚಿವರಲ್ಲಿ ಕೆಲವರನ್ನ ಮಾತ್ರ ತೆಗೆದುಕೊಂಡು ಬಾಕಿ ಉಳಿದಂತೆ ಎಲ್ಲರಿಗೂ ಕೂಡ ಹೊಸಬರಿಗೆ ಅವಕಾಶವನ್ನು ಮಾಡೋ ದೃಷ್ಟಿಯಿಂದ ಮುಂದಿನ 2.5 ವರ್ಷಗಳ ಕಾಲ ಹೊಸಬರಿಗೆ ಆದ್ಯತೆಯನ್ನು ಕೊಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಸೊ ಈ ನಿರ್ಧಾರ ಇರುವಂತದ್ದು ಹೈಕಮಾಂಡ್ನ ಕೈಯಲ್ಲಿ. ಹೈಕಮಾಂಡ್ ರಾಜ್ಯದ ಪರಿಸ್ಥಿತಿಗಳನ್ನ ಹೇಗೆ ನೋಡ್ತಿದೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡಬೇಕು. ಸೋಮವಾರ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಈ ಒಂದು ಪ್ರಸ್ತಾಪವನ್ನು ಇಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಅವರು ಪರೋಕ್ಷವಾಗಿ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಕೇಳ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಮಾತ್ರ ವಿಸ್ತರಣೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳ್ತಾ ಇರುವಂತದ್ದು, ಆದ್ರೆ ಸಂಪುಟ ಪುನರ್ರಚನೆ ಮಾಡುವಂತ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯ ಅವರ ಹಿಂದಿರುವಂತದ್ದು. ಸೊ ಈ ಒಂದು ಪ್ರಸ್ತಾಪವನ್ನ ಖರ್ಗೆ ಅವರ ಮುಂದಿಟ್ಟಾಗ ಖರ್ಗೆ ಅವರು ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಎಂಟ್ರಿ ಆಗ್ತಾರೆ. ಇವರೆಲ್ಲರೂ ಕೂಡ ಒಟ್ಟಾಗಿ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ಕೇವಲ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅನ್ನುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಕ್ಕೆ ಹಾಕುವಂಥ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಖರ್ಗೆ ಅವರು ಚರ್ಚೆ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಈ ಎಲ್ಲ ಚರ್ಚೆಗಳ ಬಳಿಕ ರಾಜ್ಯದ ನಾಯಕರ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ತಿಳ್ಕೊಂಡು ಹೈಕಮಾಂಡ್ ತನ್ನದೇ ಆದಂಥ 3ನೇ ತಂತ್ರ ಏನಾದರೂ ಪಾಲಿಸುತ್ತಾ ಗುಜರಾತ್ ಮಾದರಿಯಲ್ಲೇ ಸಚಿವ ಸಂಪುಟವನ್ನ ದೊಡ್ಡ ಮಟ್ಟದಲ್ಲಿ ರೀಶಫಲ್ ಮಾಡುವಂಥ ಪ್ರಯತ್ನ ಏನಾದರೂ ಮಾಡುತ್ತಾ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡಬೇಕು.